ಎಂ.ಬಿ. ಪಾಟೀಲ್ ಕೂಡ ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಿಯೋಜಿತ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಎಂ.ಬಿ. ಪಾಟೀಲ್ ಥ್ಯಾಂಕ್ಸ್ ಹೇಳಿದರು. ಡಿ.ಕೆ. ಅವರ ಮನೆಗೆ ಹೋದರು. ಮನೆಗೆ ಹೋಗಿ ಅವರು ಅವ್ರಿಗೆ ವಿಶ್ ಮಾಡಿದರು. ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ನಾನೇ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬಂದೆ ಅನ್ನುವಂಥ ಮಾತನ್ನು ಎಂ.ಬಿ. ಪಾಟೀಲ್ ಹೇಳಿದರು. ನಮಗೆ ಬಹಳಷ್ಟು ಸವಾಲುಗಳಿವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಬನ್ನಿ, ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಮೊದಲನೇದಾಗಿ ಗಲಾಟೆ ಮಾಡಬೇಡಿ. ನಮ್ಮ ಪಕ್ಷದ ಹೈಕಮಾಂಡ್ನವರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪಕ್ಷದ ಅಧ್ಯಕ್ಷರು ಶ್ರೀ ರಾಹುಲ್ ಗಾಂಧಿಯವರು, ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ನಾಯಕರು, ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳ ಸುರ್ಜಿವಾಲಾ ಅವರು ಮತ್ತು ನಮ್ಮ GSO ಪ್ರಧಾನ ಕಾರ್ಯದರ್ಶಿಗಳು ಹೆಡ್ ಕ್ವಾರ್ಟರ್ಸ್ ಶ್ರೀ ವೇಣುಗೋಪಾಲ್ ಅವರು, ಹಾಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು, ಇವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆ, ಅದಕ್ಕಾಗಿ ನನಗೆ ಆಭಾರಿಯಾಗಿದ್ದೇನೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದು ಮತ್ತೊಂದು ಅವಕಾಶ ರಾಜ್ಯದ ಜನತೆಗೆ ಕೆಲಸ ಮಾಡೋದಕ್ಕೆ, ನಮ್ಮ ಪಕ್ಷದ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ, ನಮ್ಮ ಪ್ರಣಾಳಿಕೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡೋದಕ್ಕೆ ಮತ್ತೊಂದು ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ನಮ್ಮ ಏನು ಮುಖ್ಯಮಂತ್ರಿಗಳು ಆಗೋದಕ್ಕೆ ತೀರ್ಮಾನ ಆಗಿದೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ತೀರ್ಮಾನದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ಹಾಗಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್, 2 ಬಾರಿ KPCC ಅಧ್ಯಕ್ಷರಾಗಿರಿ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ. ಆದರೆ ಮುಖ್ಯಮಂತ್ರಿ ಆಗ್ತಾರೆ ಪರಮೇಶ್ವರ್ ಅವರು ಅಂತಾನೆ ಇತ್ತು, ಪಕ್ಷದಲ್ಲಿ ಕೂಡ ಚರ್ಚೆ ಆಯಿತು. ಕೊನೆ ಕ್ಷಣದಲ್ಲಿ ಏನಾಯ್ತು ಸರ್? ಇಲ್ಲ, ಇದೆಲ್ಲ ಪಕ್ಷದ ತೀರ್ಮಾನ. ನಾನು ಶುರುವಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ನವ್ರ ತೀರ್ಮಾನ ಅಂತಲೇ ಹೇಳ್ಕೊಂಡು ಬಂದಿದ್ದೆ. ಹಾಗಾಗಿ ನಿಜ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ನನಗೂ ಕೂಡ ಆಸೆ ಇತ್ತು. ಆದರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಒಪ್ಕೋಬೇಕಾಗ್ತದೆ. ಆ ರೀತಿ ಅವರು ಇವತ್ತು ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನು ಒಪ್ಪಿದ್ದೇನೆ. ಜನಗಳಿಗೆ ಕೆಲಸ ಮಾಡೋದಕ್ಕೆ, ರಾಜ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಅಂತೇಳಿ ಅಂದ್ಕೊಳ್ತೀನಿ. ಸರ್, ನಿಮಗೆ ಈ ಉಪಮುಖ್ಯಮಂತ್ರಿ ಪಟ್ಟ ತೃಪ್ತಿ ಇದೆನಾ ಅಂತ? ಯಾಕಂದ್ರೆ ಮುಖ್ಯಮಂತ್ರಿ ರೇಸಲ್ಲಿ ಇರೋರು ನೀವು, ಉಪಮುಖ್ಯಮಂತ್ರಿ ಒಂದು ಹೆಜ್ಜೆ ಹಿಂದೆ ಬಂದಿದ್ದೀರಾ, ನಿಮ್ಗೆ ತೃಪ್ತಿ ಇದೆನಾ ಅಂತ? ಈ ಜನಗಳ ಸೇವೆ, ರಾಜ್ಯದ ಸೇವೆಯನ್ನು ಮಾಡೋದಕ್ಕೆ ಯಾವ ಸ್ಥಾನ ಆದರೂ ಒಳ್ಳೆಯದಲ್ವಾ, ಅದೊಂದು ಅವಕಾಶ. ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಕೆಲಸ ಮಾಡಬಹುದಲ್ವಾ. ಆ ರೀತಿ ಕಡೆಗಣಿಸುವಂತ ಪ್ರಶ್ನೆನೇ ಇಲ್ಲ. ಈ ಸಂದೇಶ ಸಹಜವಾಗಿ ಆ ರೀತಿ ಹೋಗುತ್ತೆ. ಈಗ ಯಾಕೆಂದ್ರೆ ಇಲ್ಲ, ಕಡೆಗಣಿಸಿದ್ರಿ ಅಂತಕ್ಕಂಥದ್ದು ಒಂದು ಅಪವಾದ. ಕಡೆಗಣಿಸುವಂತ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಇದೆಲ್ಲ ಅವಕಾಶಗಳು ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶವನ್ನು ಕೊಟ್ಟು ಪಕ್ಷವನ್ನು ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಮಾಡ್ತಾರೆ. ಆ ರೀತಿ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಮತ್ತೆ ಧನ್ಯವಾದಗಳನ್ನು. ಮುಖ್ಯಮಂತ್ರಿ ಆಗೋ ಪ್ರಕ್ರಿಯೆ ಮುಂದೂಡಲಾಗಿದೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಆ ರೀತಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದು ಆ ರೀತಿ ಇರೋದಿಲ್ಲ. ಈಗ ಸಿದ್ದರಾಮಯ್ಯ ಅವರು CWC ಮೆಂಬರ್ ಆಗಿದ್ದಾರೆ ಸರ್, ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಹಿರಿಯರೆಲ್ಲ ಸೇರಿ ಅವರಿಗೆ ಒಂದು ಹೈಕಮಾಂಡ್ನವರು ಅವರಿಗೆ CWC ಸದಸ್ಯರನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು
ಧನ್ಯವಾದಗಳನ್ನು ಹೇಳ್ತೇನೆ. ಈಗ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣದಲ್ಲೇ ಮುಂದುವರಿತಾರೆ ಸರ್ ಅಥವಾ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತಾರೆ? ಅಲ್ಲ, ಅದನ್ನು ಅವರಿಗೆ ಕೇಳಬೇಕು ನೀವು. ಸರ್, ಗೃಹ ಸಚಿವರಾಗಿ ಯಶಸ್ವಿಯಾಗಿ ಖಾತೆ ನಿರ್ವಹಿಸಿದ್ರಿ. ಈಗ ಮುಂದೆ ಯಾವ ಖಾತೆ ಕೊಡ್ತಾರೆ ಅಂತ ನನಗಿನ್ನೂ ಗೊತ್ತಿಲ್ಲ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಮುಂದುವರಿತಾರೆ ಸರ್ ಗೃಹ ಖಾತೆ? ಯಾವ ಖಾತೆ ಕೊಟ್ಟರು ಮುಂದುವರೆದ್ರೆ ಅದರಲ್ಲೇ ಕೆಲಸ ಮಾಡ್ತೀನಿ. ಸೇವೆ ಮಾಡೋದಕ್ಕೆ ಇಲ್ಲ ಅಂದರೆ ಬೇರೆ ಖಾತೆ ಕೊಟ್ಟರೆ ಆ ಖಾತೆಯಲ್ಲಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಪರಮೇಶ್ವರ್ ಅವರ ಮಾತು. ನನಗೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು, ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅನ್ನುವಂಥ ಮಾತನ್ನು ಹೇಳ್ತಾರೆ ಪರಮೇಶ್ವರ್. ಇದು ಸಂಗತಿ. ಯಾಕಂದರೆ ಅತ್ಯಂತ ಸಹಜವಾಗೇ ಪರಮೇಶ್ವರ್ 2 ಬಾರಿ KPCC ಅಧ್ಯಕ್ಷರಾದಂಥವರು, ಜೊತೆಗೆ ಕಾಂಗ್ರೆಸ್ಸಿನ ನಿಷ್ಠ ನಾಯಕರಲ್ಲ ಒಬ್ಬರು, ಜೊತೆಗೆ ಹಿಂದುಳಿದ ವರ್ಗದ ನಾಯಕರು ಬೇರೆ, ಅವರಿಗೆಲ್ಲ ಒಂದು ಕಡೆ ಭರವಸೆ ಇತ್ತು. ಜೊತೆಗೆ ಏನಂದರೆ ಸಿದ್ದರಾಮಯ್ಯನವರು ಕೂಡ ಏನಾದರೂ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಹೇಳಿದರೆ ಪರಮೇಶ್ವರರಾಗಲಿ ಅನ್ನುವಂಥ ಮಾತನ್ನು ಹೇಳಿದ್ದು. ಈ ಮಾತನ್ನು ಬೇರೆ ಬೇರೆಯವರು ಪುನರುಚ್ಚಾರ ಮಾಡಿದ್ದು. ರಾಜಣ್ಣ ಕೂಡ ಈ ಮಾತನ್ನು ಹೇಳಿದ್ದು. ಇದೆಲ್ಲದೂ ಕೂಡ ನೋಡಿ, ಇದು ಸಂಗತಿ. ಕಾಲ ಬದಲಾಯಿತು. ಮಾತಾಡಿದಂಥ ರಾಜಣ್ಣ ದೂರ ಹೋದರು. ಸಿದ್ದರಾಮಯ್ಯರ ಪರವಾಗಿದ್ದಂಥವ್ರು, ನಿರಂತರವಾಗಿದ್ದಂಥವರು, ಅಧಿಕಾರದಲ್ಲಿ ಮುಂದುವರಿತಿರುವಂಥವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಕೆಲವರು ಮಾತ್ರ ಬಿಡಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರನ್ನು ಡ್ರಾಪ್ ಮಾಡಲಾಗಿದೆ. HC ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಈ ಒಂದು 3-4 ಜನರನ್ನು ಬಿಟ್ಟರೆ ಸಿದ್ದರಾಮಯ್ಯನವರು ಹೇಳಿರುವಂಥವ್ರನ್ನೇ ಬಹುತೇಕರನ್ನು ಆಯ್ಕೆ ಮಾಡಲಾಗಿದೆ. ಜೊತೆಗೇನು ಅಂತಂದರೆ DCM ಆಗಬೇಕು ಅಂತ ಮೊದಲಿಂದಲೂ ಕೂಡ ಇವರ ಪರವಾಗಿ ವಕಾಲತ್ತು ವಹಿಸಿದಂಥವರು ಸಿದ್ದರಾಮಯ್ಯನವರೇ. ಅದು ಕೂಡ ಯಶಸ್ಸು ಕಂಡಿದೆ.